ಎಲ್ರಿಗೂ ನಮಸ್ಕಾರ. ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘದ ವತಿಯಿಂದ 11ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ವಿದ್ಯಾರ್ಥಿ ರತ್ನ ಹಾಗೂ ಸಾಧಕ ರತ್ನ 2026 ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 23ನೇ ತಾರೀಕು ಮುಂಜಾನೆ 10:30ಕ್ಕೆ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಸುಮಾರು 25 ಜನ SLC ವಿದ್ಯಾರ್ಥಿಗಳನ್ನು ಹಾಗೂ 25 ಜನ PUC ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ 20 ಜನ ಸಾಧಕರಿಗೆ ಸಾಧಕ ರತ್ನ ಪ್ರಶಸ್ತಿ ನೀಡಿ ಕೂಡ ಗೌರವಿಸುತ್ತಿದ್ದೇವೆ. ಈ ಕಾರ್ಯಕ್ರಮ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ 23ನೇ ತಾರೀಕು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಅವರು ಕೂಡ ಆಗಮಿಸುತ್ತಿದ್ದಾರೆ. ಜೊತೆಗೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಮಪ್ರಭು ಪಾಟೀಲ್ ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಆಗಿರ್ಬೋದು, ಹಾಗೂ ಖ್ಯಾತ ಉದ್ಯಮಿದಾಗಿರ್ತಕ್ಕಂಥ ಡಾಕ್ಟರ್ ಸುನೀಲ್ ರಾಠೋಡ್ ಆಗಿರ್ಬೋದು, ಶಾಣು ಮೋದಿ ಸರ್ ಆಗಿರ್ಬೋದು, ನೀಲಕಂಠರಾವ್ ಮುಲ್ಗೆ ಅವರು ಆಗಿರ್ಬೋದು, ಶ್ಯಾಮ್ ಕಂದೇವಲ್ ಸರ್ ಆಗಿರ್ಬೋದು, ಪವನ್ ಗುತ್ತೇದಾರ್ ಸರ್ ಆಗಿರ್ಬೋದು, ಕುಶಲ್ ಆಂದೋಲಾ ಆಗಿರ್ಬೋದು, ಅಭಿಷೇಕ್ ಬಾಲಾಜಿ ಅವರಾಗಿರ್ಬೋದು, ಸುಮಾರು ಇನ್ನಿತರ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಈಶ್ವರ್ ಅಗ್ಗ, ಪ್ರದೀಪ್ ಓಂಕಾರ್, ಸಚಿನ್ ಪೂಜಾರಿ, ಸಾಗರ್ ಬಾವಿ, ಅನಿಲ್ ಬಂಡಿ, ಶಿವು ಕೊಡಸಾಲಿ, ಶಿವಕುಮಾರ್ ಪಾಟೀಲ್, ಮೊಹಮ್ಮದ್ ಖಾನ್, ದೇವರಾಜ್ ಬಿರಾದಾರ್, ಮಲ್ಲಿಕಾರ್ಜುನ್ ಪೊಲೀಸ್ ಪಾಟೀಲ್, ವೀರು ಪೂಜಾರಿ ಹಾಗೂ ಇನ್ನಿತರರು ಇರ್ತಾರೆ ಅಂತ ಹೇಳುತ್ತೇನೆ. ಈ ಕಾರ್ಯಕ್ರಮ ಎಲ್ರಿಗೂ ಮುಕ್ತವಾಗಿ ಅವಕಾಶ ಇರ್ತದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾ ಎದುರುಗಡೆ ವಿನಂತಿಸಿಕೊಳ್ತೇನೆ. ಅಮೌಂಟ್ ಏನಿಲ್ಲ ಸರ್, ಒಂದು ಪ್ರಶಸ್ತಿ ನೀಡಿ ಅಷ್ಟೇ ಗೌರವಿಸಲಾಗ್ಲತ್ತೆ. 25 ಜನ ಹೋದ ವರ್ಷ ಕೊಟ್ಟಿದ್ದು ಸರ್, ಒಂದು 10 ಜನಕ್ಕೆ. ಈ ವರ್ಷ 50 ಜನ ಆಗಿರ್ತಕ್ಕಂಥ ಕಾರಣದಿಂದ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ ಸರ್. ಎಲ್ರಿಗೂ ನಮಸ್ಕಾರ. ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘದ ವತಿಯಿಂದ 11ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ವಿದ್ಯಾರ್ಥಿ ರತ್ನ ಹಾಗೂ ಸಾಧಕ ರತ್ನ 2026 ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 23ನೇ ತಾರೀಕು ಮುಂಜಾನೆ 10:30ಕ್ಕೆ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಸುಮಾರು 25 ಜನ SLC ವಿದ್ಯಾರ್ಥಿಗಳನ್ನು ಹಾಗೂ 25 ಜನ PUC ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ 20 ಜನ ಸಾಧಕರಿಗೆ ಸಾಧಕ ರತ್ನ ಪ್ರಶಸ್ತಿ ನೀಡಿ ಕೂಡ ಗೌರವಿಸುತ್ತಿದ್ದೇವೆ. ಈ ಕಾರ್ಯಕ್ರಮ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ 23ನೇ ತಾರೀಕು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಅವರು ಕೂಡ ಆಗಮಿಸುತ್ತಿದ್ದಾರೆ. ಜೊತೆಗೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಮಪ್ರಭು ಪಾಟೀಲ್ ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಆಗಿರ್ಬೋದು, ಹಾಗೂ ಖ್ಯಾತ ಉದ್ಯಮಿದಾಗಿರ್ತಕ್ಕಂಥ ಡಾಕ್ಟರ್ ಸುನೀಲ್ ರಾಠೋಡ್ ಆಗಿರ್ಬೋದು, ಶಾಣು ಮೋದಿ ಸರ್ ಆಗಿರ್ಬೋದು, ನೀಲಕಂಠರಾವ್ ಮುಲ್ಗೆ ಅವರು ಆಗಿರ್ಬೋದು, ಶ್ಯಾಮ್ ಕಂದೇವಲ್ ಸರ್ ಆಗಿರ್ಬೋದು, ಪವನ್ ಗುತ್ತೇದಾರ್ ಸರ್ ಆಗಿರ್ಬೋದು, ಕುಶಲ್ ಆಂದೋಲಾ ಆಗಿರ್ಬೋದು, ಅಭಿಷೇಕ್ ಬಾಲಾಜಿ ಅವರಾಗಿರ್ಬೋದು, ಸುಮಾರು ಇನ್ನಿತರ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಈಶ್ವರ್ ಅಗ್ಗ, ಪ್ರದೀಪ್ ಓಂಕಾರ್, ಸಚಿನ್ ಪೂಜಾರಿ, ಸಾಗರ್ ಬಾವಿ, ಅನಿಲ್ ಬಂಡಿ, ಶಿವು ಕೊಡಸಾಲಿ, ಶಿವಕುಮಾರ್ ಪಾಟೀಲ್, ಮೊಹಮ್ಮದ್ ಖಾನ್, ದೇವರಾಜ್ ಬಿರಾದಾರ್, ಮಲ್ಲಿಕಾರ್ಜುನ್ ಪೊಲೀಸ್ ಪಾಟೀಲ್, ವೀರು ಪೂಜಾರಿ ಹಾಗೂ ಇನ್ನಿತರರು ಇರ್ತಾರೆ ಅಂತ ಹೇಳುತ್ತೇನೆ. ಈ ಕಾರ್ಯಕ್ರಮ ಎಲ್ರಿಗೂ ಮುಕ್ತವಾಗಿ ಅವಕಾಶ ಇರ್ತದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾ ಎದುರುಗಡೆ ವಿನಂತಿಸಿಕೊಳ್ತೇನೆ. ಅಮೌಂಟ್ ಏನಿಲ್ಲ ಸರ್, ಒಂದು ಪ್ರಶಸ್ತಿ ನೀಡಿ ಅಷ್ಟೇ ಗೌರವಿಸಲಾಗ್ಲತ್ತೆ. 25 ಜನ ಹೋದ ವರ್ಷ ಕೊಟ್ಟಿದ್ದು ಸರ್, ಒಂದು 10 ಜನಕ್ಕೆ. ಈ ವರ್ಷ 50 ಜನ ಆಗಿರ್ತಕ್ಕಂಥ ಕಾರಣದಿಂದ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ ಸರ್.